ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ. OPS ಜಾರಿಗೊಳಿಸದಿದ್ದರೆ ಕರ್ನಾಟಕ ಬಂದ್. ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂಥ CS ಷಡಕ್ಷರಿ ಅವರಿಂದ ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆಯನ್ನು ನೀಡಲಾಗಿದೆ. ಈ ಒಂದು ಎಚ್ಚರಿಕೆಯಿಂದ ಎಚ್ಚೆತ್ತುಕೊಂಡು ಸರ್ಕಾರಿ ನೌಕರರ ಬೇಡಿಕೆಯನ್ನು ಪೂರೈಸದಿದ್ದರೆ ರಾಜ್ಯ ಸರ್ಕಾರಿ ನೌಕರರು ಮತ್ತು ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಒಟ್ಟಾಗಿ ಒಂದು ಬೃಹತ್ ಆಗಿರುವಂಥ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಕರ್ನಾಟಕವನ್ನು ಬಂದ್ ಮಾಡುವಂಥ ಒಂದು ಕೆಲಸವನ್ನು ಯಾವ ರೀತಿಯಾಗಿ 7ನೇ ವೇತನ ಆಯೋಗದ ಟೈಮಲ್ಲಿ ಮಾಡಲಾಗಿತ್ತು, ಅದೇ ರೀತಿಯಾದಂಥ ಪ್ಯಾಟರ್ನ್ ಮುಖಾಂತರ ಸರ್ಕಾರಿ ನೌಕರರ ಸಂಘದ ಶಕ್ತಿ ಪ್ರದರ್ಶನವನ್ನು ಇನ್ನೊಮ್ಮೆ ಮಾಡಲಾಗುವುದು ಅಂತ ಬೃಹತ್ ಆಗಿರುವಂಥ ಹೇಳಿಕೆಯನ್ನು ಬೃಹತ್ ವೇದಿಕೆಯಿಂದ ಬೃಹತ್ ಆಗಿರುವಂಥ CS ಷಡಕ್ಷರಿ ಅವರು ಕೊಟ್ಟಿದ್ದಾರೆ. ಸೊ ಹಾಗಾದರೆ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಯಾವ ರೀತಿಯಾದಂಥ ಹೇಳಿಕೆಯನ್ನು ಷಡಕ್ಷರಿ ಅವರು ಕೊಟ್ಟಿದ್ದಾರೆ, ಯಾವ ರೀತಿಯಾಗಿ ರಾಜ್ಯ ಸರ್ಕಾರಿ ನೌಕರರ ಒಕ್ಕೂಟ, ರಾಜ್ಯ ಸರ್ಕಾರಿ ನೌಕರರ ಶಕ್ತಿ ಪ್ರದರ್ಶನ ನಡೆಯಲಿದೆ, ಇದಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ನೀಡ್ತೇವೆ. ಸೊ ದಯವಿಟ್ಟು ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಉಪಯುಕ್ತವಾಗಿರುವಂಥ ಮಾಹಿತಿಯನ್ನು ನಾವು ಡೇ ಟು ಡೇ ಕೊಡ್ತಾ ಇರ್ತೇವೆ. ಆಲ್ರೈಟು, ಇವತ್ತಿನ ಒಂದು ವಿಡಿಯೋ ಮುಖ್ಯ ಉದ್ದೇಶ ಇರುವಂಥದ್ದು ರಾಜ್ಯ ಸರ್ಕಾರಿ ನೌಕರರ ಹಳೆಯ ಪಿಂಚಣಿ ವ್ಯವಸ್ಥೆಯ ಒಂದು ಕನಸು ಶೀಘ್ರದಲ್ಲಿಯೇ ನನಸಾಗಲಿದೆ. ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಶ್ರೀಯುತ ಷಡಕ್ಷರಿ ಅವರು ಹಲವಾರು ಮೀಟಿಂಗ್ಸ್ಗಳನ್ನು ಆರ್ಥಿಕ ಇಲಾಖೆಯ ಒಂದು ಜೊತೆ ಆಗಿರ್ಬೋದು, OPS ಕಮಿಟಿ ಏನಿದೆ ಅದರ ಜೊತೆ ಆಗಿರ್ಬೋದು, ಎಲ್ಲರ ಜೊತೆಯಲ್ಲೂ ಕೂಡ ಒಂದು ಆಲ್ರೆಡಿ ಮೀಟಿಂಗ್ಸ್ಗಳನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಒಂದು ಯಾವ ರೀತಿಯಾಗಿ ಸುಮಾರು 3 ಲಕ್ಷ ಹುದ್ದೆಗಳು ಖಾಲಿ ಇದ್ದು ಪ್ರಸ್ತುತ ಕೆಲಸ ಮಾಡುತ್ತಿರುವಂಥ ಸರ್ಕಾರಿ ನೌಕರರು ಏನಿದ್ದಾರೆ ಅವರಿಗೆ ಜಾಸ್ತಿ ಕೆಲಸ ಇದೆ. ಅದ್ರ ಜೊತೆಗೇ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇರೋದರಿಂದ ತುಂಬಾ ಜಾಸ್ತಿ ಹಣ ಸರ್ಕಾರಕ್ಕೆ ಇಲ್ಲಿ ಉಳಿತಾಯ ಆಗ್ತಾ ಇದೆ. ಮತ್ತು ಈ ಒಂದು ವಂತಿಗೆಯನ್ನು ಕಟಾವು ಮಾಡಲಾಗ್ತಾ ಇದೆ. ಸರ್ಕಾರಿ ನೌಕರರಿಂದ 10% ಮತ್ತು ಸರ್ಕಾರದ ಕಡೆಯಿಂದ 14%, ಟೋಟಲ್ 24% ವಂತಿಗೆಯನ್ನು ಪ್ರತಿ ತಿಂಗಳು ಕಟಾವು ಮಾಡಿ ಈ ಥರ್ಡ್ ಪಾರ್ಟಿಗಳಿಗೆ ಕೊಡಲಾಗ್ತಾ ಇದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡೋದಕ್ಕಾಗಿ. ಸೊ ಇದನ್ನು ತಕ್ಷಣದಿಂದ ನಿಲ್ಲಿಸಬೇಕು. ಇಷ್ಟು ದಿನಗಳವರೆಗೆ ಏನು ವಂತಿಗೆ ಕಟಾವು ಮಾಡಲಾಗಿದೆ ಆ ಒಂದು ವಂತಿಗೆಯನ್ನು ಸರ್ಕಾರಿ ನೌಕರರ GPF ಜನರಲ್ ಪ್ರಾವಿಡೆಂಟ್ ಫಂಡ್ ಈ ಒಂದು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ರೀತಿಯಾದಂಥ ಹಲವಾರು ಬೇಡಿಕೆಗಳು ಸರ್ಕಾರದ ಮುಂದೆ ಇದ್ದು ಅದಕ್ಕೆ ಸಂಬಂಧಿಸಿದಂತೆ ಆಲ್ರೆಡಿ ನಾವು ಪ್ರೀವಿಯಸ್ ವೀಡಿಯೋಸ್ಗಳನ್ನು ಮಾಡಿದ್ದೇವೆ. ನೀವು ಕೂಡ ಅದರಲ್ಲಿ ಗಮನಿಸಿರ್ತೀರಾ ಯಾವ ರೀತಿಯಾದಂಥ ಬೇಡಿಕೆಗಳು ಸರ್ಕಾರಿ ನೌಕರರು ಇಡ್ತಾ ಇದ್ದಾರೆ ಅಂತ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ OPS ಬರದೇ ಹೋದರೆ ಆವಾಗ ಸರ್ಕಾರಿ ನೌಕರರು ಏನು ಮಾಡ್ತಾರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಷಡಕ್ಷರಿ ಅವರು ಒಂದು ಖಡಕ್ ಆಗಿರುವಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದನ್ನೇ ನಾವು ನೋಡ್ತಾ ಹೋಗೋಣ. ರಾಜ್ಯ ಕಾರ್ಯಕಾರಿಣಿ ನಿಯಮಗಳು ಅಥವಾ ನಿರ್ಣಯಗಳು ಏನಿದೆ ಅಂತ ನೋಡೋಣ. ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ NPS ಸಂಘಟನೆ ಬಲವರ್ಧನೆ ಹಾಗೂ NPS ಅಧ್ಯಯನ ಸಮಿತಿ ಸರ್ಕಾರಕ್ಕೆ ವರದಿ ಸಲ್ಲಿಸಲು ಹಕ್ಕೊತ್ತಾಯ ಮಾಡುವಂಥದ್ದು. OPS ಜಾರಿಗಾಗಿ ಹೋರಾಟ ನಡೆಸುವುದು ಕೂಡ ಎರಡನೇ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಆಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಿರುವ NPS ನೌಕರರ ಸಮ್ಮೇಳನದಲ್ಲಿ ರಾಜ್ಯದ ನೌಕರರು ಭಾಗವಹಿಸುವಂತೆ ಸಂಘಟನೆ ಸನ್ನದ್ಧರಾಗಿರಬೇಕು. ಯಾವುದೇ ದೇಣಿಗೆ ಸಂಗ್ರಹಿಸದಿರುವುದು. ಏನು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ NPS ನೌಕರರ ಸಮ್ಮೇಳನದಲ್ಲಿ ನೌಕರರು ಭಾಗವಹಿಸಬೇಕು ಮತ್ತು ಯಾವುದೇ ರೀತಿಯಾದಂಥ ಚಂದದಂದ ಮಾಡಬಾರದು, ದೇಣಿಗೆಯನ್ನು ಸಂಗ್ರಹಿಸಬಾರದು ಅಂತ ಹೇಳಿದ್ದಾರೆ. ಅದಾದ ಮೇಲೆ ನೆಕ್ಸ್ಟ್ ಪಾಯಿಂಟಲ್ಲಿ OPS ಜಾರಿ ಸಂಬಂಧ ರಾಜ್ಯ ಸರ್ಕಾರಿ ನೌಕರರ ಸಂಘ ಕೈಗೊಳ್ಳುವ ನಿರ್ಣಯಕ್ಕೆ ಬೆಂಬಲಿಸಿರುವುದು ಅಂತ. ಸೊ ಬೇಸಿಕಲಿ OPSಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಯಾವ ರೀತಿಯಾದಂಥ ಒಂದು ಡಿಸಿಷನನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ಸರ್ಕಾರಿ ನೌಕರರು ಬೆಂಬಲಿಸಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆ ನಂದಿ ಬೆಟ್ಟದಲ್ಲಿ ಸಂಘದ ಮುಂದಿನ ರಾಜ್ಯ ಕಾರ್ಯಕಾರಿಣಿ ಸಭೆ ಆಯೋಜನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದಲ್ಲಿ ಮುಂದಿನ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಆಯೋಜನೆ ಮಾಡಲಾಗಿದೆ. ಈ ರೀತಿಯಾದಂಥ ಒಂದು ಮಾಹಿತಿ ಇಲ್ಲಿ ಬರ್ತಾ ಇರುವಂಥದ್ದು ಸೋಷಿಯಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡ್ ಆಗ್ತಾ ಇರುವಂಥ ಮಾಹಿತಿ CS ಷಡಕ್ಷರಿ ಅವ್ರ ಕಡೆಯಿಂದ ಬಂದಿದೆ. ಹಳೆಯ ಪಿಂಚಣಿ ಯೋಜನೆ ಜಾರಿಗೆ ತರದಿದ್ದಲ್ಲಿ ರಾಜ್ಯವ್ಯಾಪ್ತಿ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ಅನಿವಾರ್ಯವಾಗಲಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ CS ಷಡಕ್ಷರಿ ಗುಡುಗಿದ್ದಾರೆ. ಅಖಿಲ ಕರ್ನಾಟಕ NPS ನೌಕರರ ಸಂಘದಿಂದ ಭಾನುವಾರ ಹಮ್ಮಿಕೊಂಡಿದ್ದ ರಾಜ್ಯ ಮಟ್ಟದ 2ನೇ ಕಾರ್ಯಕಾರಿಣಿ ಸಭೆ ಉದ್ಘಾಟಿಸಿ ಮಾತನಾಡಿರುವಂಥ ಅವರು, ಈ ಬಾರಿ ನಮ್ಮ ಹೋರಾಟ ಸಾಂಕೇತಿಕವಲ್ಲ, ಇಡೀ ವ್ಯವಸ್ಥೆಯನ್ನು ಸ್ತಬ್ಧಗೊಳಿಸುವ ಕರ್ನಾಟಕ ಬಂದ್ ಮಾದರಿಯಲ್ಲಿ ನಡೆಯಲಿದೆ. ಪ್ರತಿಭಟನೆ ಹತ್ತಿಕ್ಕಲು ಸರ್ಕಾರದ ಬಂಧನ, ಅಮಾನತು, ಜೈಲು ಶಿಕ್ಷೆಯಂತಹ
ಒಂದು ಕ್ರಮಗಳಿಗೂ ಕೂಡ ಮುಂದಾದರೂ ನೌಕರರು ಹಿಂದೆ ಸರಿಯೋದಿಲ್ಲ ಎಂದು ಗುಡುಗಿದರು. NPS ನೌಕರರ ಸಂಘದ ರಾಜ್ಯಾಧ್ಯಕ್ಷ MA ನಾಗೇಗೌಡ ಮಾತನಾಡಿ, ಅಸಹಾಯಕತೆ ಆಕ್ರೋಶವಾಗಿ ಸ್ಫೋಟಗೊಳ್ಳುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕು. UPS GPS-ನಂಥ ಯಾವುದೇ ಮಧ್ಯಂತರ ಆಯ್ಕೆಗಳನ್ನು ನಾವು ಒಪ್ಪುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ನೋಡಿ, ಎಲ್ಲರೂ ಕೂಡ ಸೀರಿಯಸ್ ಆಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತಾ ಇರುವಂಥದ್ದು. UPS ಅಂದರೆ ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಮತ್ತು ಇನ್ನೊಂದು ಹೈಬ್ರಿಡ್ ಪೆನ್ಷನ್ ಸ್ಕೀಮ್ ಅಂತ ಏನೋ ಪ್ರಪೋಸ್ ಮಾಡಿದ್ದಾರೆ. ಬಟ್ ಅವೆಲ್ಲವೂ ಕೂಡ ನಡೆಯೋದಿಲ್ಲ. ನಮಗೆ ಬೇಕಾಗಿರುವಂಥದ್ದು OPS ಹಳೆಯ ಪಿಂಚಣಿ ಯೋಜನೆ ಮಾತ್ರ. ಆ ಒಂದು ಯೋಜನೆ ಬಂದರೆ ಮಾತ್ರ ನಾವು ಏನು ಬೇಸಿಕಲಿ ಈ ಒಂದು ಹೋರಾಟ ಇದೆ ಅದನ್ನು ನಿಲ್ಲಿಸ್ತೇವೆ, ಇಲ್ಲಾಂದರೆ ನಿಲ್ಲಿಸೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಹೋರಾಟ ಯಾವುದೇ ಸಣ್ಣ ಪುಟ್ಟ ಫ್ರೀಡಮ್ ಪಾರ್ಕ್ನಲ್ಲಿ ಕೂತ್ಕೊಂಡು ಘೋಷಣೆ ಕೂಗುವಂಥ ಹೋರಾಟ ಆಗಿರೋದಿಲ್ಲ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಪ್ರೀವಿಯಸ್ ಆಗಿ ಕೂಡ ನೋಡಿದ್ದೀರಾ ಸರ್ಕಾರಿ ನೌಕರರ ಹೋರಾಟ ಅಂದರೆ ಯಾವ ರೀತಿಯಾದಂಥ ಹೋರಾಟ ಇರುತ್ತೆ ಅಂತ. ಸೊ ಕಚೇರಿಗಳನ್ನು ಬಂದ್ ಮಾಡಿ ಪೆನ್ ಡೌನ್, ಬೇಸಿಕಲಿ ಕೆಲಸಕ್ಕೆ ಯಾರು ಕೂಡ ಸರ್ಕಾರಿ ನೌಕರರು ಬರೋದಿಲ್ಲ. ಅದರಿಂದ ಏನು ಸರ್ಕಾರಿ ನೌಕರರಿಂದ ತೊಂದರೆ ಆಗುತ್ತೆ ಜನಸಾಮಾನ್ಯರಿಗೆ, ಇದರಿಂದ ಏನು ಸರ್ಕಾರಕ್ಕೆ ಧಿಕ್ಕಾರ ಹಾಕ್ತಾರೆ, ಆ ಒಂದು ಸ್ಥಿತಿ ನೀವು ಕೂಡ ನೋಡಿದ್ದೀರಾ ಎಷ್ಟು ಗಂಭೀರವಾಗಿರುತ್ತೆ ಅಂತ. ಸೊ ಹಾಗಾಗಿ ಒಂದು ಗಂಭೀರವಾಗಿರುವಂಥ ಹೋರಾಟ ಆಗಲಿದೆ. ರಾಜ್ಯಾದ್ಯಂತ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡ್ತೇವೆ. ಇದರಿಂದ ಯಾವುದೇ ಅಮಾನತಿನ ಒಂದು ನಾವು ಹೆದರಿಕೆಯನ್ನು ನಾವು ಒಪ್ಕೊಳ್ಳೋದಿಲ್ಲ, ಯಾವುದೇ ರೀತಿಯಾದಂಥ ಜೈಲು ಶಿಕ್ಷೆಗೆ ನಾವು ಹೆದರೋದಿಲ್ಲ. ಆ ರೀತಿಯಾದಂಥ ಮಾಹಿತಿಯನ್ನು ಕೂಡ, ಆ ರೀತಿಯಾದಂಥ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಹೋರಾಟ ತುಂಬಾ ಭೀಕರವಾಗಿರುತ್ತೆ, ಅದ್ರ ಜೊತೆಗೇ ತುಂಬಾ ಪರಿಣಾಮಕಾರಿಯಾಗಿ ಕೂಡ ಇರಲಿದೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ OPS ಜಾರಿಗೊಳಿಸಿದ್ದಾರೆ. ಕರ್ನಾಟಕ ಬಂದ್, NPS ನೌಕರರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸಭೆ, ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿ ಎಚ್ಚರಿಕೆ ಕೈಗೊಂಡ ನಿರ್ಣಯಗಳನ್ನು ಕೂಡ ಇಲ್ಲಿ ನೀವು ನೋಡ್ತಾ ಇದ್ದೀರಾ. OPSಗಾಗಿ ಕರ್ನಾಟಕ ಬಂದ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಷಡಾಕ್ಷರಿ ಘೋಷಣೆ, 5,000 ಕೋಟಿ ರೂಪಾಯಿ ಉಳಿತಾಯ ಆಗ್ತಾ ಇರುವಂಥದ್ದು. ನೋಡಿ, ಇದ್ರ ಬಗ್ಗೆ ನಾವು ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಮಾತನಾಡ್ತಾ ಇರುವಂಥದ್ದು. ಕರ್ನಾಟಕಕ್ಕೆ ಹೋಲಿಸಿದರೆ ದುಪ್ಪಟ್ಟು ಸರ್ಕಾರಿ ನೌಕರರ ಹೊಂದಿರುವ ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ ಈಗಲೂ OPS ಜಾರಿಯಲ್ಲಿದೆ. IAS ಮತ್ತು ಇತರ ಉನ್ನತ ಅಧಿಕಾರಿಗಳಿಗೆ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಅನ್ವಯವಾದರೆ ಕೆಳಹಂತದ ನೌಕರರಿಗೆ ಹಳೆಯ ಪಿಂಚಣಿ ಯೋಜನೆ ಅನ್ವಯವಾಗುತ್ತದೆ. ಕರ್ನಾಟಕದಲ್ಲಿ OPS ಜಾರಿ ಮಾಡಿದರೆ ವಾರ್ಷಿಕ ಕನಿಷ್ಠ 5,000 ಕೋಟಿ ರೂಪಾಯಿ ಉಳಿತಾಯವಾಗಲಿದೆ ಎಂದು ಅಂಶವನ್ನು NPS ಸಮಿತಿ ಅಧ್ಯಕ್ಷರ ಗಮನಕ್ಕೆ ತಂದಿದ್ದೇವೆ ಎಂದು ಷಡಕ್ಷರಿಯವರು ಮಾಹಿತಿಯನ್ನು ನೀಡಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ರದ್ದು ಮಾಡಿ ಹಳೆಯ ಪಿಂಚಣಿ ಯೋಜನೆ ಜಾರಿ ಮಾಡದಿದ್ದರೆ ಕರ್ನಾಟಕ ಬಂದ್ ಅನಿವಾರ್ಯವಾಗಲಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಕ್ಷರಿಯವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ನಗರದಲ್ಲಿ ಭಾನುವಾರ ನಡೆದ ಅಖಿಲ ಕರ್ನಾಟಕ NPS ನೌಕರರ ಸಂಘ 2ನೇ ರಾಜ್ಯ ಕಾರ್ಯಕಾರಿಣಿ ಉದ್ಘಾಟಿಸಿ ಮಾತನಾಡಿದ ಅವರು, OPS ಜಾರಿಗಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ, ಅದರ ಪ್ರಯೋಜನ ಆಗಿಲ್ಲ. ಹೀಗಾಗಿ ಕರ್ನಾಟಕ ಬಂದ್ ಮಾಡಿಯಾದರೂ OPS ಪಡೆದೇ ತೀರುತ್ತೇವೆ ಎಂದು ಗುಡುಗಿದ್ದಾರೆ. ನಮ್ಮ ಹೋರಾಟ ಹೇಗಿರಬೇಕೆಂದರೆ ಇಡೀ ಕರ್ನಾಟಕ ಬಂದ್ ಆಗಿ ರಾಜ್ಯ ಸರ್ಕಾರವು ನಡಗಬೇಕು, ಯಾರೂ ಕೆಲಸಕ್ಕೆ ಬರುತ್ತಿಲ್ಲ ಎಂದು ಗುಪ್ತಚರ ಇಲಾಖೆಯವರು ಮುಖ್ಯಮಂತ್ರಿ ಅವರಿಗೆ ವರದಿ ನೀಡಬೇಕು. ಬಂದ್ ವೇಳೆ ಯಾರಾದರೂ ಕೆಲಸ ಮಾಡುತ್ತಿದ್ದರೆ ಜಿಲ್ಲಾಧ್ಯಕ್ಷರು, ತಾಲೂಕಾಧ್ಯಕ್ಷರು ಕಚೇರಿಯ ಒಳಗೆ ಹೋಗಿ ಮುಲಾಜಿಲ್ಲದೆ ಅವರನ್ನು ಎಳೆದು ಹೊರಗೆ ಕರೆತರಬೇಕು ಎಂದು ಮಾಹಿತಿಯನ್ನು ನೀಡಿದ್ದಾರೆ, ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂದರೆ ಹೋರಾಟ ಅನ್ನೋದು ಸುಮ್ಮನೆ ಹೆಸರಿಗಷ್ಟೇ ಇರಬಾರ್ದು. ಹೋರಾಟವು ಕೆಳಮಟ್ಟದಲ್ಲಿಯೂ ಕೂಡ ಹಿಡಿದು ಬೆಂಗಳೂರಿನವರೆಗೂ ಕೂಡ ಕಾಣಿಸಬೇಕು. ಪ್ರತಿ ಜಿಲ್ಲೆ, ಪ್ರತಿ ಹಳ್ಳಿ, ಪ್ರತಿ ತಾಲೂಕಿನಿಂದ ರಾಜ್ಯದವರೆಗೂ, ರಾಜಧಾನಿಯವರೆಗೂ ಏನು ಹೋರಾಟ ಇದೆ ಅದರ ಒಂದು ಸ್ವರೂಪ ಸೇಮ್ ಆಗಿರಬೇಕು ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುವಂಥ ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯ ಬಗ್ಗೆ ಇಲ್ಲಿ ಸರ್ಕಾರಿ ನೌಕರರು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂತ.